ಶ್ರೀ ಕೇದಾರನಾಥಾಷ್ಟಕಂ. ಹಿಮಾಲಯ ಪರ್ವತದಲ್ಲಿ ನೆಲೆಸಿರುವವನೇ, ಚಿನ್ನದಂತಹ ಕಾಂತಿಯನ್ನು ಹೊಂದಿರುವವನೇ, ಮಂದಾಕಿನಿ ನದಿಯ ಅಲೆಗಳಿಂದ ಕಂಗೊಳಿಸುವ ಪುಣ್ಯ ತೀರ್ಥದಲ್ಲಿ ವಾಸಿಸುವವನೇ, ಮಂದಾಕಿನಿ ತೀರದಲ್ಲಿ ವಿಹರಿಸುವವನೇ, ಭವ ಪಾಪಗಳನ್ನು ಹರಿಸುವವನೇ. ನಾನು ಶ್ರೀ ಕೇದಾರನಾಥನನ್ನು ಭಜಿಸುತ್ತೇನೆ, ಗೌರಿ ಮಾತಾ ಸಮೇತ ಶ್ರೀ ಕೇದಾರನಾಥನನ್ನು ಭಜಿಸುತ್ತೇನೆ. ಪಾಂಡವರಿಂದ ಪ್ರಾರ್ಥಿಸಲ್ಪಟ್ಟವನೇ, ಪಂಚ ಕೇದಾರಗಳಲ್ಲಿ ಅಗ್ರ ಶೀರ್ಷ ಸ್ಥಾನದಲ್ಲಿರುವವನೇ, ವೃಷಭ ನಂದಿ ರೂಪವನ್ನು ಧರಿಸಿದವನೇ, ತನ್ನನ್ನು ನಂಬಿದ ಭಕ್ತರಿಗೆ ಸುಲಭವಾಗಿ ದರ್ಶನ ನೀಡುವ ಶ್ರೀ ಕೇದಾರನಾಥನನ್ನು ಭಜಿಸುತ್ತೇನೆ. ಮೂರು ಕಣ್ಣುಗಳುಳ್ಳವನೇ, ತ್ರಿನೇತ್ರಧಾರಿ ಸರ್ಪರಾಜನನ್ನು ಆಭರಣವಾಗಿ ಧರಿಸಿದವನೇ, ಸತ್ವ ಪ್ರಜೋತ್ತಮ ಗುಣಗಳಿಗೆ ಅತೀತನಾದ ಶ್ರೀ ಕೇದಾರನಾಥನನ್ನು ಭಜಿಸುತ್ತೇನೆ. ಓಂಕಾರನಾದಕ್ಕೆ ಶಂಖದ ಶಬ್ದಕ್ಕೆ ಅಪಾರವಾಗಿ ಸಂತೋಷ ಪಡುವವನೇ, ಗೌರಿ ದೇವಿಯ ಮನಸ್ಸನ್ನು ಕದ್ದವನೇ, ಸತ್ಯ ಜ್ಞಾನ ಆನಂದಗಳ ಪ್ರತೀಕವಾದ ಸಚ್ಚಿದಾನಂದ ಸ್ವರೂಪನೇ, ಶ್ರೀ ಕೇದಾರ ಕ್ಷೇತ್ರಕ್ಕೆ ಅಧಿಪತಿಯೇ, ಸರ್ವ ಪಾಪಗಳನ್ನು ನಾಶ ಮಾಡುವವನೇ, ವಿಶ್ವಕ್ಕೆ ನಾಥನಾದ ಶ್ರೀ ಕೇದಾರನಾಥನನ್ನು ಭಜಿಸುತ್ತೇನೆ. ಮೈ ತುಂಬ ಭಸ್ಮವನ್ನು ಲೇಪಿಸಿಕೊಂಡಿರುವವನೇ, ಭಕ್ತರ ಹೃದಯಗಳನ್ನೇ ತನ್ನ ನಿವಾಸವಾಗಿ ಮಾಡಿಕೊಂಡಿರುವವನೇ, ಮೋಕ್ಷ ಮಾರ್ಗವನ್ನು ಕರುಣಿಸುವ ಶ್ರೀ ಕೇದಾರನಾಥನನ್ನು ಭಜಿಸುತ್ತೇನೆ. ತಲೆಯ ಮೇಲೆ ಚಂದ್ರನನ್ನು ಧರಿಸಿದವನೇ, ಪಾಪಗಳೆಂಬ ಕತ್ತಲೆಯ ಕಾಡನ್ನು ದಹಿಸುವ ಜ್ಯೋತಿಯ ದೀಪದ ಗಮನೆ, ದೇವತೆಗಳಿಗೆ ಪ್ರಭುವಾದ ಶ್ರೀ ಕೇದಾರನಾಥನನ್ನು ಭಜಿಸುತ್ತೇನೆ. ತಮ ತಮ ಎನ್ನುವ ಜಮರುಕದ ನಾದಕ್ಕೆ ತಕ್ಕಂತೆ ನೃತ್ಯ ತಾಂಡವ ಮಾಡುವವನೇ, ಧರ್ಮ ಮಾರ್ಗದಲ್ಲಿ ಆನಂದಿಸುವವನೇ, ಕಾಲನಿಗೂ ಮೃತ್ಯುವಾದವನೇ, ಮಹಾಕಾಲನೇ, ಶ್ರೀ ಕೇದಾರನಾಥನನ್ನು ಭಜಿಸುತ್ತೇನೆ. ಗಂಗಾ ನದಿಯನ್ನು ತಲೆಯ ಮೇಲೆ ಧರಿಸಿದವನೇ, ಕಂಠದಲ್ಲಿ ಹಾಲಾಗಿ
ನಾಯಕನೇ ವಿಶ್ವರೂಪವನ್ನು ಬೆಳಗುವ ಶ್ರೀ